ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಈಸಿನೂ ಟೇಸ್ಟಿನೂ. ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪಾತ್ರೆಗೆ ನಾನು 3/4 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಅವಲಕ್ಕಿಯಲ್ಲೂ ದೂಸಿರ್ತದೆ. ಈಗ ನಾನು ಇದನ್ನು ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ನೀರನ್ನು ತೆಗೆದಿದ್ದೀನಿ ರೀ ಎಲ್ಲವನ್ನು. ಇದಕ್ಕೆ ನಾನು ಅದೇ ಬಟ್ಲೆ 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 3/4 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಇದು ಸಪ್ಪಗಿರೋ ಮೊಸರು ರೀ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಆ ರವೆ, ಅವಲಕ್ಕಿ, ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಮತ್ತು ಈ ರವೆ, ಅವಲಕ್ಕಿ ಆ ಮೊಸರಿನಲ್ಲಿ ಚೆಂದಂಗೆ ನೆನೆಯಲಿ ರೀ. ನೋಡಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ನೋಡಿ, 10 ನಿಮಿಷ ಆಗಿದೆ ರೀ. ನೋಡಿ, ಆ ರವೆ ಏನಾಗಿರ್ತದೆ, ಮೊಸರನ್ನು ಹೀರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿರ್ತದೆ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ರವೆನೂ ಚೆನ್ನಾಗಿ ನೆಂದದ, ಅವಲಕ್ಕಿನೂ ಇನ್ನಷ್ಟು ಸಾಫ್ಟ್ ಆಗ್ಯಾವ ರೀ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು. ನೋಡಿ, ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನೀಗ 1 ಬಟ್ಲಾಗಷ್ಟು ನೀರನ್ನು ಹಾಕೋತೀನಿ ರೀ. ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ಇದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ಈಗ ದೋಸೆ ಹಿಟ್ಟಿನ ಹದ. ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಈ ರೀತಿ ಇರಬೇಕು ರೀ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು. ನೋಡಿ, ಇದನ್ನು ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಆ ರವೆಯನ್ನು ಏನು ನೆನೆಸಿದ್ದಲ್ಲ ರೀ, ರವೆ ಅವಲಕ್ಕಿ ಅದರಲ್ಲೇ ಹಾಕ್ತಾಯಿದ್ದೀನಿ ರೀ. ಇದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ಅರ್ಧ ಸ್ಪೂನಾಗ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ. ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ದೋಸೆ ಕಲರ್ನೂ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಸಕ್ಕರೆ, ಉಪ್ಪು ಹಿಟ್ಟಿನಲ್ಲಿ ಮಿಕ್ಸ್ ಆಗಲಿ ರೀ. ನೋಡಿ, ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ರೀ, ಇದೇ ರೀತಿಯೇ ಇರಬೇಕು. ಇದಕ್ಕೆ ನೋಡಿ, 1 ಚಿಟಿಕೆ 1/4 ಟೀ ಸ್ಪೂನಾಗ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಿಮಗೆ ಏನೋ ನಡೀತಿತ್ತು ಅಂದ್ರೆ ನೀವು 1 ಪ್ಯಾಕೆಟ್ ಆಗಷ್ಟು ಏನೋವನ್ನು ಹಾಕೂ ಹಾಕ್ಬೋದು ರೀ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಆ ಸೋಡಾ ಮೇಲೆ ಹಾಕೋದ್ರಿಂದ ಅದು ಆ್ಯಕ್ಟಿವೇಟ್ ಆಗ್ತದೆ ರೀ. ನೋಡಿ, ಇದನ್ನು ಲಾಸ್ಟಿಗೆ ಹಾಕ್ಬೇಕು ರೀ. ಮತ್ತು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಈ ರೀತಿ ಮಾಡ್ಕೊರಿ, ಅಥವಾ ಏನೋ ನಡೀತಿದ್ರೆ ನೀವು ಏನೋ ಹಾಕೋರಿ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ಆಗಿದ್ರೆ ನಾನು ನಿಮಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ. ನೋಡಿ, ತೆವೆಯನ್ನು ಕೈಲಕ್ಕೆ ಇಟ್ಟಿದ್ದೀನಿ ರೀ. ನೋಡಿ, ಈಗ ದೋಸೆಯನ್ನು ಹಾಕಿ ತೋರಿಸ್ತೀನಿ. ಈಗ ಇದು ನೋಡಿ, ಹಿಟ್ಟು ಈ ರೀತಿ ಹಾಕಿದ್ಮೇಲೆ ನೋಡಿರಿ, ಅದು ತಾನೇ ಸ್ಪ್ರೆಡ್ ಆಗಬೇಕು ಆ ರೀತಿ. ಅದಕ್ಕೆ ತುಂಬ ಗಟ್ಟಿ ಮಾಡ್ಕೋಬೇಡಿ. ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕೋಬೋದು. ಮುಚ್ಚಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ. 2 ನಿಮಿಷ ಆಗ್ಯದ. ನೋಡಿರಿ, ದೋಸೆ ಎಷ್ಟು ಚೆನ್ನಾಗಿ ತೂತಾಗಿ ತುಂಬಾ ಚೆನ್ನಾಗಿ ಬಂದದ ರೀ. ದೋಸೆ ಇದೇ ರೀತಿಯೇ ಬರಬೇಕು ರೀ. ಅಂದ್ರೆ ದೋಸೆ ನೋಡೋಕ್ಕೂ ಚೆನ್ನಾಗಿರ್ತದೆ, ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಸಾಫ್ಟಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ನೋಡಿ, ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ರೀ. ದೋಸೆ ಕಲರ್ನೂ ತೋರಿಸ್ತೀನಿ ನೋಡಿರಿ. ಈ ರೀತಿ ದೋಸೆ ಕಲರ್ ಬಂದ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದವ್ರಿ. ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಬೇಡ. ಬೆಳಗ್ಗೆ ಗಡಿಬಿಡಿಯಲ್ಲಿ ನಮ್ಗೆ ಸಮಯ ಇಲ್ಲ, ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನೋಡಿ, ಸಾಫ್ಟ್ ದೋಸೆನ ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಕೆಲವ್ರಿಗೆ ಸಾಫ್ಟ್ ದೋಸೆ ಇಷ್ಟ ಆಗಲ್ಲ ರೀ, ಕೆಲವರಿಗೆ ಕ್ರಿಸ್ಪಿ ದೋಸೆ ಇಷ್ಟ ಆಗ್ತಾವೆ. ಇದೇ ಹಿಟ್ಟಿನಿಂದ ನಿಮ್ಗೆ ಕ್ರಿಸ್ಪಿ ದೋಸೆನೂ ಮಾಡಿ ತೋರಿಸ್ತೀನಿ. ನೀವು ಎರಡೂ ರೀತಿ ಇದರಲ್ಲೇ ಮಾಡ್ಕೋಬೋದು. ಸಾಫ್ಟನ್ನು ಮಾಡ್ಕೋಬೋದು, ಕ್ರಿಸ್ಪಿನೂ ಮಾಡ್ಕೋಬೋದು. ಕ್ರಿಸ್ಪಿ ದೋಸೆಯನ್ನು ಹಾಕಿದ್ದೀನಿ ನೋಡಿರಿ, ತೆಳುವಾಗಿ ಹಾಕಿದ್ದೀನಿ. ನೋಡಿ, ದೋಸೆ ಕಲರು ಇದನ್ನು ಎಷ್ಟು ಚೆನ್ನಾಗಿ ಬಂದು ನೋಡಿ. ಆ ರವೆಯಿಂದ ಕ್ರಿಸ್ಪಿನಾಗಿರ್ತಾವೆ ರೀ. ನೋಡಿ, ಸಾಫ್ಟ್ ಬೇಕಂದ್ರೆ ಸಾಫ್ಟಾಗಿ, ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ. ಯಾವುದೇ ರೀತಿ ನೀವು 2 ರೀತಿಯಲ್ಲಿ ಯಾವ ರೀತಿಯನ್ನಾದ್ರೂ ಈ ದೋಸೆಯನ್ನು ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದವ್ರಿ ದೋಸೆ. ನೋಡಿ, ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ತೆಳು ದೋಸೆನ, ಕ್ರಿಸ್ಪಿ ದೋಸೆನ ಹಾಕ್ಕೊಂಡಿದ್ದೀನಿ. 2 ಸಾಫ್ಟ್ ದೋಸೆನ ಹಾಕಿ ತೋರಿಸಿದ್ದೀನಿ. ನೋಡಿರಿ, ಎಷ್ಟು ಕ್ರಿಸ್ಪಿ ಆಗ್ಯದ. ನೋಡಿ, ತುಂಬಾ ಚೆನ್ನಾಗಿ ಬಂದದ್ರಿ. ನೋಡಿ, ಸಾಫ್ಟ್ ದೋಸೆಯನ್ನು ತೋರಿಸ್ತೀನಿ. ನೋಡಿ, ಕೈಯಲ್ಲಿ ಹಿಡಿದ್ರೇ ಗೊತ್ತಾಗತ್ತೈತಿ ಎಷ್ಟರೇ ಸಾಫ್ಟ್ ಅದಾವ್ರಿ ಇವು ದೋಸೆ.
ನೋಡಿ ತುಂಬಾ ಸಾಫ್ಟ್ ಆಗಿರ್ತಾವೆ ದೋಸೆ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವೆ. ಈ ರೀತಿ ಸಾಫ್ಟಾಗಿ ಮಾಡಿನೂ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಟೇಸ್ಟಿನೂ ಹೆಲ್ದಿಯಾಗಿರುವಂಥ ದೋಸೆ. ನೋಡಿರಿ 2 ದೋಸೆ ಕಲರ್ನೂ ತುಂಬಾ ಚೆನ್ನಾಗಿ ಬಂದಿದೆ. ಬೇಗನೆ ದೋಸೆ ತಿನ್ಬೇಕು ಅನ್ನಿಸಿದಂದ್ರೆ ನೀವು ಈ ದೋಸೆನ ಮಾಡ್ಕೋಬೋದು. ನಾನು ಇದಕ್ಕೆ ಎಳ್ಳಿನ ಚಟ್ನಿಯನ್ನು ಮಾಡಿದ್ದೀನಿ ರೀ, ಸಾಂಬಾರು ಮಾಡಿದ್ದೀನಿ. ತುಂಬಾ ಸಾಫ್ಟ್ ದೋಸೆ ತುಂಬಾ ಚೆನ್ನಾಗಿರ್ತದೆ ರೀ. ಮತ್ತು ಈ ಎಳ್ಳಿನ ಚಟ್ನಿಯನ್ನು ಹೆಂಗೆ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಈ ರವೆ ದೋಸೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.